ಸೊ ಬಹಳ ಜನ ಪೇಷಂಟ್ಸ್ ನನಗೆ ಹೀಲ್ ಪೇನ್ ಬಗ್ಗೆ ಬಂದು ಕೇಳ್ತಾರೆ, ಡಾಕ್ಟರ್ ಯೂರಿಕ್ ಆಸಿಡ್ ಇಂದ ಜಾಸ್ತಿ ಆಗುತ್ತಾ, ನನ್ ಹೀಲ್ ಅಲ್ಲಿ ಕೆಲವು ಬೋನ್ ಗ್ರೋ ಆಗಿದೆ ಅದರಿಂದ ಈ ಪ್ರಾಬ್ಲಮ್ ಬರುತ್ತಾ ಅಂತ. ಪ್ರಾಬ್ಲಮ್ ಯೂರಿಕ್ ಆಸಿಡ್ ಇಂದನೂ ಅಲ್ಲ, ಆ ಬೋನ್ ಗ್ರೋತ್ ಇಂದನೂ ಅಲ್ಲ. ಆ ಪ್ರಾಬ್ಲಮ್ ಬರೋ ಕಾರಣ ಒಂದೇ, ಕಾಫ್ ಸ್ಟ್ರೆಚಸ್. ಈಗ ಪ್ರಕೃತಿ ನಿಯಮ, ಈಗ ಗಿಡ ಬೆಳೆಯುವಾಗ ಕೆಳಗಡೆ ಬೀಳೋ ತರ ಏನಾಗತ್ತೆ, ತನ್ನ ರೂಟ್ಸ್ ಅನ್ನು ಕೆಳಗಡೆ ಇನ್ನೂ ಡೀಪ್ ಆಗಿ ಗ್ರೋ ಆಗತ್ತೆ. ಅದೇ ತರ ಪ್ಲಾಂಟಾರ್ ಫೇಶಿಯೈಟಿಸ್ ಅಲ್ಲಿ ಕಾಫ್ ಟೈಟ್ ಇದ್ರೆ, ಆ ಸ್ಟ್ರೆಚಸ್ ಮಾಡದಂತ ಇದ್ರೆ ಆ ಟೈಟ್ನೆಸ್ ಆ ಫೇಶಿಯನ್ನ ಟೇರ್ ಮಾಡುತ್ತೆ. ಅವಾಗ ಟೇರ್ ಮಾಡುವಾಗ ಏನ್ ಮಾಡುತ್ತೆ ಪ್ರಕೃತಿ, ಆ ಬೋನ್ ಗ್ರೋ ಆಗ್ತಾ ಆ ಟೆಂಡನ್ ಹಿಡಿಯುತ್ತೆ. ಸೊ ಅದರಿಂದ ಕಾರಣದಿಂದ ಆ ಬೋನ್ ಗ್ರೋ ಆಗತ್ತೆ. ಬೋನ್ ಗ್ರೋ ಆಗೋ ಕಾರಣದಿಂದ ಹೀಲ್ ಪೇನ್ ಬರಲ್ಲ, ಪ್ಲಾಂಟರ್ ಫೇಶಿಯೈಟಿಸ್ ಇಂದ ಬೋನ್ ಗ್ರೋ ಆಗುತ್ತೆ. ಸೊ ಇದು ಬಹಳ ಮುಖ್ಯವಾದ ವಿಷಯ. ಅದನ್ನ ಹೆಂಗ್ ತಡಿಬಹುದು ಅಂದ್ರೆ, ಅಗೇನ್ ಕಾಫ್ ಸ್ಟ್ರೆಚಸ್ ಮತ್ತೆ ಪ್ಲಾಂಟಾರ್ ಫೇಶಿಯಾ ಸ್ಟ್ರೆಚ್ ಅಂತೀವಿ. ಅದ ಪ್ಲಾಂಟಾರ್ ಫೇಶಿಯಾ ಸ್ಟ್ರೆಚ್ ಹೇಗ್ ಮಾಡ್ತೀವಿ, ಒಂದು ಚಿಕ್ಕ ಬಾಲ್ ಇಲ್ಲ ಚಪಾತಿ ತಿಕ್ಕೋ ರೋಲಿಂಗ್ ಪಿನ್ ಅಂತೀವಲ್ಲ, ಅದರ ಮೇಲೆ ನಿಂತ್ಕೊಂಡು ಕಾಲು ಉಜ್ಜಿದ್ರೆ ಅದು ಪ್ಲಾಂಟಾರ್ ಫೇಶಿಯಾ ಫ್ರೀ ಆಗುತ್ತೆ. ಅವಾಗ ನಿಮಗೆ ಆ ಸಿಂಪ್ಟಮ್ಸ್ ಇಂದ ರಿಲೀಫ್ ಸಿಗುತ್ತೆ. ಇದು ಬಹಳ ಜನದಲ್ಲಿ ಇರುವಂತ ಕನ್ಫ್ಯೂಷನ್. ಇದು ಹೆಚ್ಚಿನ ಜನಗಳಿಗೆ ಈ ವಿಡಿಯೋ ಶೇರ್ ಮಾಡಿ.